ಇಂದು ತಪ್ಪು ತೀರ್ಮಾನ ಮತ್ತು ಶಾಶ್ವತ ವಿಷಾದ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ಸತ್ಯವೇದದಲ್ಲಿ ದೇವರ ವಾಕ್ಯವನ್ನು ಒಟ್ಟಿಗೆ ಅಧ್ಯಯನ ಮಾಡಲು ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳೋಣ. ನಾವು ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ನಾವು ಆಗಾಗ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಆ ನಿರ್ಧಾರ ನಾವು ವಿಷಾದಿಸುವಂತೆ ಮಾಡುತ್ತದೆ. ತಪ್ಪು ನಿರ್ಧಾರವು ಲೌಕಿಕ ವಿಷಯಕ್ಕೆ ಸಂಬಂಧಿಸಿದ್ದರೆ ಅದು ತಾತ್ಕಾಲಿಕ ಮತ್ತು ಕ್ಷಣಿಕ ವಿಷಾದಕ್ಕೆ ಕಾರಣವಾಗಬಹುದು. ಆದರೆ ತಪ್ಪು ನಿರ್ಧಾರವು ಆಧ್ಯಾತ್ಮಿಕ ವಿಷಯಕ್ಕೆ ಸಂಬಂಧಿಸಿದ್ದರೆ ಆ ನಿರ್ಧಾರವು ಎಷ್ಟೇ ಕ್ಷುಲ್ಲಕವಾಗಿದ್ದರೂ ಅದು ಶಾಶ್ವತವಾದ ವಿಷಾದವನ್ನು ಉಂಟುಮಾಡುತ್ತದೆ. ಇದರ ಮೂಲಕ ನಮ್ಮ ಪ್ರತಿಯೊಂದು ಕ್ರಿಯೆ, ನಮ್ಮ ಪ್ರತಿಯೊಂದು ನಿರ್ಧಾರ ಮತ್ತು ನಾವು ಹೇಳುವ ಪ್ರತಿಯೊಂದು ಮಾತು ಎಷ್ಟು ಮುಖ್ಯವಾಗಿದೆ ಎಂದು ನಾವು ಮತ್ತೊಮ್ಮೆ ಗ್ರಹಿಸಿಕೊಳ್ಳಬಹುದು. ನಾವು ಅಜ್ಞಾನದಿಂದ ಹೇಳುವ ಮಾತುಗಳು, ಅಜಾಗರೂಕತೆಯಿಂದ ಮಾಡುವ ಕ್ರಿಯೆಗಳು ಮತ್ತು ನಮ್ಮಲ್ಲಿರುವ ಅಸಡ್ಡೆ ವರ್ತನೆಗಳು ಭವಿಷ್ಯದಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ನಮ್ಮನ್ನು ಶಾಶ್ವತ ವಿಷಾದಕ್ಕೆ ಮುನ್ನಡೆಸುತ್ತವೆಯೇ ಎಂಬುದರ ಬಗ್ಗೆ ಯೋಚಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ. ನಾನು ಕಳೆದ ಸಬ್ಬತ್ ದಿನದಂದು ಪರಲೋಕದ ತಾಯಿಯೊಂದಿಗೆ ಬೂಸಾನ್ಗೆ ಭೇಟಿ ನೀಡಿದ್ದೆ. ನಾವು ಬೂಸಾನ್ಗೆ ಹೋಗುವಾಗ ರಸ್ತೆಯಲ್ಲಿ ಘೋಷಣಾ ವಾಕ್ಯದೊಂದಿಗೆ ಒಂದು ಫಲಕವನ್ನು ನೋಡಿದೆವು. ನೀವು ಒಂದು ಕ್ಷಣ ನಿದ್ರಿಸಿದರೆ ನೀವು ಜೀವನದುದ್ದಕ್ಕೂ ವಿಷಾದಿಸುತ್ತೀರಿ ಎಂದು ಬರೆಯಲಾಗಿತ್ತು. ತೂಕಡಿಕೆಯು ನಿಮ್ಮ ಜೀವನದುದ್ದಕ್ಕೂ ವಿಷಾದಿಸುವಂತೆ ಮಾಡುವುದರಿಂದ ಗಾಡಿ ಓಡಿಸುವಾಗ ಜಾಗರೂಕರಾಗಿರಿ ಎಂದು ಎಚ್ಚರಿಸಲು ಇದನ್ನು ಹಾಕಲಾಗಿತ್ತು. ರಸ್ತೆಯಲ್ಲಿ ಈ ಫಲಕವನ್ನು ನೋಡಿ ನಾವು ಈ ಮಾತನ್ನು ಆಧ್ಯಾತ್ಮಿಕವಾಗಿ ಅನ್ವಯಿಸಬಹುದು ಎಂದು ನಾನು ಯೋಚಿಸಿದೆ. ಆಧ್ಯಾತ್ಮಿಕವಾಗಿ ಕ್ಷಣಿಕ ತೂಕಡಿಕೆಯು ಕೇವಲ ಈ ಜೀವನದಲ್ಲಿ ಮಾತ್ರವಲ್ಲದೆ ಶಾಶ್ವತವಾಗಿ ವಿಷಾದವನ್ನು ಉಂಟು ಮಾಡಬಹುದು ಎಂದು ಯೋಚಿಸಿದೆ. ಇಸ್ಕರಿಯೋತ ಯೂದ ಇಸ್ರಾಯೇಲಿನ ಮೊದಲ ರಾಜನಾಗಿದ್ದ ರಾಜ ಸೌಲನು ಮತ್ತು ಏಸಾವನು ವಿಷಾದವನ್ನು ವ್ಯಕ್ತಪಡಿಸಿದರು. ಅವರು ಮುಖ್ಯವಾದ ಕ್ಷಣದಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಂಡರು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಕ್ಷಣಿಕ ಸಮಸ್ಯೆಯಿಂದಾಗಿ ಅವರ ತಪ್ಪು ನಿರ್ಧಾರವು ಶಾಶ್ವತ ವಿಷಾದಕ್ಕೆ ಕಾರಣವಾಯಿತು. ಅಂತಿಮವಾಗಿ ಅವರು ಅಂತಹ ಭಯಾನಕ ಫಲಿತಾಂಶವನ್ನು ಎದುರಿಸಿದರು. ಏಸಾವನು ಸ್ವಲ್ಪ ಸಮಯದವರೆಗೆ ತನ್ನ ಹಸಿವನ್ನು ಸಹಿಸದೆ ತನ್ನ ಚೊಚ್ಚಲತನದ ಹಕ್ಕನ್ನು ಯಾಕೋಬನಿಗೆ ಮಾರಿದನು. ಅವನು ವ್ಯಥೆಪಟ್ಟು ಅತ್ತನು ಮತ್ತು ಅವನ ಜೀವನದುದ್ದಕ್ಕೂ ಅವನು ತನ್ನ ನಿರ್ಧಾರದ ಕುರಿತು ವಿಷಾದಿಸಿದನು. ಇದರಿಂದ ಏಸಾವನು ತನ್ನ ಜೀವನದುದ್ದಕ್ಕೂ ಯಾಕೋಬನ ಕಡೆಗೆ ಹಗೆತನವನ್ನು ಹೊಂದಿದ್ದನು. ಏಸಾವನ ಉದಾಹರಣೆಯ ಮೂಲಕ ಆಧ್ಯಾತ್ಮಿಕವಾಗಿ ಎಚ್ಚರವಾಗಿಲ್ಲದಿರುವುದು ಜನರು ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಳುವಂತೆ ಮಾಡಬಹುದೆಂದು ನಾವು ನೋಡಬಹುದು. ಅದು ಅವರನ್ನು ಶಾಶ್ವತವಾಗಿ ವಿಷಾದಿಸುವಂತೆ ಮಾಡುತ್ತದೆ. ಆಧ್ಯಾತ್ಮಿಕವಾಗಿ ನಿದ್ರಿಸುತ್ತಿರುವವರು ಮೂರ್ಖತನದಿಂದ ವರ್ತಿಸುತ್ತಾರೆ. ಆಧ್ಯಾತ್ಮಿಕವಾಗಿ ನಿದ್ರಿಸುತ್ತಿರುವವರು ಸಹ ವಿಭಿನ್ನ ಮಾನದಂಡಗಳನ್ನು ಹೊಂದಿದ್ದಾರೆ. ಆಧ್ಯಾತ್ಮಿಕವಾಗಿ ನಿದ್ರಿಸುತ್ತಿರುವವರು ಅಸಡ್ಡೆ ಮಾತುಗಳನ್ನು ಬಳಸುತ್ತಾರೆ ಮತ್ತು ಲೌಕಿಕ ಆಸೆಗಳನ್ನು ಹೊಂದಿದ್ದಾರೆ. ಅವರು ಆಧ್ಯಾತ್ಮಿಕ ಮತ್ತು ಸ್ವರ್ಗೀಯ ವಿಷಯಗಳಿಗಿಂತ ದೈಹಿಕ ಮತ್ತು ಲೋಕದ ವಿಷಯಗಳ ಮೇಲೆ ಕೇಂದ್ರೀಕರಿಸುತ್ತಾರೆ. ತೂಕಡಿಕೆ ಒಂದು ಕ್ಷಣ ಮಾತ್ರ ಇರುತ್ತದೆ, ಆದರೆ ವಿಷಾದದ ಸಮಯವು ಹೆಚ್ಚು ಕಾಲ ಇರುತ್ತದೆ. ನಮ್ಮ ದೇವರು ನಮ್ಮನ್ನು ಮುನ್ನಡೆಸುತ್ತಿರುವ ಸುವಾರ್ತೆಯ ಮಾರ್ಗವನ್ನು ನಾವು ಅನುಗ್ರಹಭರಿತವಾಗಿ ಅನುಸರಿಸುತ್ತಿದ್ದೇವೆ. ಹಾಗಾದರೆ ನಾವು ಯಾವುದೇ ವಿಷಾದ ಹೊಂದದಿರಲು ನಾವು ಸುವಾರ್ತೆಯ ಹಾದಿಯಲ್ಲಿ ನಡೆಯಬೇಕಲ್ಲವೇ? ಕ್ರಿಸ್ತನ ಮಾರ್ಗವು ನಮಗೆ ಯಾವುದೇ ವಿಷಾದವನ್ನು ಉಂಟು ಮಾಡುವುದಿಲ್ಲ. ಎಷ್ಟಾದರೂ ನಾವು ಕ್ರಿಸ್ತನ ಮಾರ್ಗವನ್ನು ಅನುಸರಿಸಲು ಮತ್ತು ಕ್ರಿಸ್ತನ ಜೀವನವನ್ನು ನಡೆಸಲು ವಿಫಲವಾದರೆ ಭವಿಷ್ಯದಲ್ಲಿ ನಾವು ತುಂಬಾ ವಿಷಾದಿಸುತ್ತೇವೆ. ಇಂದು ಆದಿಕಾಂಡ ಅಧ್ಯಾಯ 25ರಲ್ಲಿ ಅಂತಹ ದೃಶ್ಯಗಳನ್ನು ನೋಡೋಣ. ಆದಿಕಾಂಡ ಅಧ್ಯಾಯ 25 ವಚನ 27ಕ್ಕೆ ಹೋಗೋಣ. ಅಧ್ಯಾಯ 25 ವಚನ 27 ಹೀಗೆ ಹೇಳುತ್ತದೆ: ಆ ಹುಡುಗರಿಬ್ಬರು ಬೆಳೆದಾಗ ಅವರಲ್ಲಿ ಏಸಾವನೆಂಬವನು ಬೇಟೆಯಾಡುವುದರಲ್ಲಿ ಜಾಣನಾದನು. ಅವನು ಅರಣ್ಯವಾಸಿ. ಯಾಕೋಬನು ಸಾಧು ಮನುಷ್ಯನಾಗಿ ಗುಡಾರಗಳಲ್ಲೇ ವಾಸಿಸಿದನು. ಬೇಟೆಯ ಮಾಂಸವು ಈಸಾಕನಿಗೆ ಇಷ್ಟವಾದದರಿಂದ ಅವನು ಏಸಾವನನ್ನು ಪ್ರೀತಿಸಿದನು. ರೆಬೆಕ್ಕಳು ಯಾಕೋಬನನ್ನು ಪ್ರೀತಿಸಿದಳು. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ
ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ ಪದಾರ್ಥವನ್ನು ಈಗಲೇ ತಿನ್ನುವುದಕ್ಕೆ ಕೊಡಪ್ಪ ಎಂದು ಹೇಳಿದನು. ಈ ಸಂಗತಿಯಿಂದ ಏಸಾವನಿಗೆ ಏದೋಮ್ ಎಂದು ಹೆಸರಾಯಿತು. ಯಾಕೋಬನು ಅವನಿಗೆ, ನೀನು ಮೊದಲು ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು ಅನ್ನಲು ಏಸಾವನು, ಆಗಲಿ, ನನ್ನಂಥ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು, ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಆಗ ಯಾಕೋಬನು ಏಸಾವನಿಗೆ ರೊಟ್ಟಿಯನ್ನು ಅಲಸಂದಿ ಗೊಗ್ಗರಿಯನ್ನು ಕೊಟ್ಟನು. ಏಸಾವನು ತಿಂದು ಕುಡಿದು ಎದ್ದು ಹೋದನು. ಹೀಗೆ ಅವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನು. ಒಂದು ಕ್ಷಣದಲ್ಲಿ ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿದನು. ಕೊನೆಯಲ್ಲಿ ಅವನು ಈ ನಿರ್ಧಾರದಿಂದ ದುಃಖಿತನಾಗಿ ವ್ಯಥೆಪಟ್ಟು ಅತ್ತನು. ಚೊಚ್ಚಲ ಮಗನ ಆಶೀರ್ವಾದಗಳು ಯಾಕೋಬನಿಗೆ ಹೋದ ನಂತರ ಏಸಾವನು ತನ್ನ ತಂದೆಯಾದ ಈಸಾಕನಿಗೆ ಹೀಗೆ ಕೇಳಿದನು, ನೀನು ನನಗಿದ್ದ ಎಲ್ಲ ಆಶೀರ್ವಾದಗಳನ್ನು ಯಾಕೋಬನಿಗೆ ಕೊಟ್ಟಿದ್ದೀಯಾ? ಒಂದು ಚಿಕ್ಕ ಆಶೀರ್ವಾದವಿದ್ದರೂ ದಯವಿಟ್ಟು ನನಗೆ ಕೊಡು. ಏಸಾವನಿಗೆ ಕೊಡಬೇಕಾದ ಚೊಚ್ಚಲ ಮಗನ ಆಶೀರ್ವಾದಗಳನ್ನು ಅವನ ತಂದೆ ಯಾಕೋಬನಿಗೆ ಕೊಟ್ಟನು. ಏಸಾವನು ಕ್ಷಣಿಕ ಹಸಿವು ಅಥವಾ ಕ್ಷಣಿಕ ನೋವನ್ನು ಸಹಿಸಲಾರದ ಕಾರಣ ತನ್ನ ಚೊಚ್ಚಲತನದ ಹಕ್ಕನ್ನು ಮಾರಿದನು. ಪರಿಣಾಮವಾಗಿ ಏಸಾವನು ಬಹಳ ತಲ್ಲಣಗೊಂಡನು. ಏಸಾವನು ಯಾಕೋಬನಿಗೆ ಪ್ರಮಾಣ ಮಾಡಿ ಅವನ ಚೊಚ್ಚಲತನದ ಹಕ್ಕನ್ನು ಅವನಿಗೆ ಮಾರಿದನು. ಸತ್ಯವೇದದಲ್ಲಿ ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ತಾತ್ಸಾರ ಮಾಡಿದನೆಂದು ದಾಖಲಿಸಲಾಗಿದೆ. ಅದೇ ರೀತಿ ನಾವು ಸಹ ತಪ್ಪಾದ ತೀರ್ಪುಗಳನ್ನು ಮಾಡಬಹುದು, ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅನುಚಿತವಾಗಿ ವರ್ತಿಸಬಹುದು. ಇದು ಯಾರಿಗಾದರೂ ಆಗಬಹುದು. ನಮ್ಮಲ್ಲಿ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ತಾತ್ಕಾಲಿಕ ಕಷ್ಟಗಳು ಮತ್ತು ತೊಂದರೆಗಳನ್ನು ಎದುರಿಸುತ್ತೇವೆ. ಇವೆಲ್ಲವೂ ನಮಗೆ ಸಂಭವಿಸಬಹುದಾದ ಸಾಮಾನ್ಯವಾದ ಸಂಗತಿಗಳು. ಎಷ್ಟಾದರೂ ಒಂದು ಕ್ಷಣದಲ್ಲಿ ನಾವು ಮಾಡುವ ತಪ್ಪು ಶಾಶ್ವತವಾದ ವಿಷಾದಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿಡಬೇಕು. ದೇವರು ನಮಗೆ ನೀಡಿದ ಪರಲೋಕದ ಬಾಧ್ಯತೆ ಮತ್ತು ಪರಲೋಕದ ಮಹಿಮೆಯನ್ನು ನಾವು ಎಂದಿಗೂ ಸುಲಭವಾಗಿ ಬಿಟ್ಟು ಕೊಡಬಾರದು ಅಥವಾ ಸರಳವಾಗಿ ತ್ಯಜಿಸಬಾರದು. ಆದ್ದರಿಂದಲೇ ದೇವರ ದೃಷ್ಟಿಯಲ್ಲಿ ನಮ್ಮ ಮಾತು, ನಡತೆ ಮತ್ತು ವರ್ತನೆಗಳು ಬಹಳ ಮುಖ್ಯವಾಗಿವೆ. ನಾವು ಈಗ ನಡೆಯುತ್ತಿರುವ ಹಾದಿಯನ್ನು ಆಧ್ಯಾತ್ಮಿಕ ಅರಣ್ಯದ ಪ್ರಯಾಣಕ್ಕೆ ಹೋಲಿಸಬಹುದು. 3500 ವರ್ಷಗಳ ಹಿಂದೆ ಅರಣ್ಯದಲ್ಲಿ ಜೀವಿಸುತ್ತಿದ್ದ ಇಸ್ರಾಯೇಲ್ಯರ ಇತಿಹಾಸವನ್ನು ನೋಡಿದಾಗ ತಮ್ಮ ಜೀವನ ಪೂರ್ತಿ ವಿಷಾದದಿಂದ ಜೀವಿಸುತ್ತಿದ್ದ ಅನೇಕ ಜನರನ್ನು ನಾವು ನೋಡಬಹುದು. ಕ್ಷಣಿಕ ಹಸಿವು, ಕ್ಷಣಿಕ ಬಾಯಾರಿಕೆ ಮತ್ತು ಅಹಿತಕರ ಪರಿಸ್ಥಿತಿಯು ಅವರನ್ನು ದೂರುವಂತೆ ಮಾಡಿ ಅವರ ಜೀವನದುದ್ದಕ್ಕೂ ವಿಷಾದಿಸಲು ಕಾರಣವಾಗುವ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮಾಡಿತು. ಅಂತಿಮವಾಗಿ ಅವರ ನಿರ್ಧಾರಗಳು ಮತ್ತು ಅವರ ತೀರ್ಮಾನಗಳು ಅವರು ಅರಣ್ಯದಲ್ಲಿ ನಾಶವಾಗಲು ಕಾರಣವಾಯಿತು. 1 ಕೊರಿಂಥದವರಿಗೆ ಅಧ್ಯಾಯ 10ಕ್ಕೆ ಹೋಗೋಣ. 1 ಕೊರಿಂಥದವರಿಗೆ ಅಧ್ಯಾಯ 10 ವಚನ 1 ಹೀಗೆ ಹೇಳುತ್ತದೆ, ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅರಣ್ಯದಲ್ಲಿ ಇಸ್ರಾಯೇಲ್ಯರೆಲ್ಲರನ್ನು ದೇವರು ಮೆಚ್ಚಲಿಲ್ಲ ಮತ್ತು ಅವರೆಲ್ಲರನ್ನೂ ಅಲ್ಲಿ ನಾಶ ಮಾಡಲು ಕಾರಣವೇನು? ಅದಕ್ಕೆ ಕಾರಣ ಅವರ ಮಾತು, ನಂಬಿಕೆ ಮತ್ತು ಮನಸ್ಥಿತಿಯಾಗಿತ್ತು. ಈ ಜನರು ಹಾಲು ಜೇನು ಹರಿಯುವ ಕಾನಾನ್ ದೇಶವನ್ನು ಸ್ವಾಧೀನಪಡಿಸಿಕೊಳ್ಳಲು ಯೋಗ್ಯವಾದ ನಂಬಿಕೆಯ ಸರಿಯಾದ ಮನೋಭಾವವನ್ನು ಹೊಂದದ ಕಾರಣ ಅವರು ದೇವರನ್ನು ಮೆಚ್ಚಿಸಲಿಲ್ಲ. ಅವರ ಕಡೆಗೆ ದೇವರ ಭಾವನೆಯನ್ನು ಸತ್ಯವೇದವು ಈ ರೀತಿ ವಿವರಿಸುತ್ತದೆ. ಇಬ್ರಿಯರಿಗೆ ಅಧ್ಯಾಯ 11 ವಚನ 6ರಲ್ಲಿ, ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಎಂದು ಹೇಳಲಾಗಿದೆ. ದೇವರು ಇಸ್ರಾಯೇಲ್ಯರನ್ನು
ಕಾನಾನ್ ದೇಶಕ್ಕೆ ಮುನ್ನಡೆಸಿದ್ದರೂ ಕೂಡ ಅವರು ಯಾವಾಗಲೂ ಅರಣ್ಯದಲ್ಲಿ ಹಸಿವು, ಬಾಯಾರಿಕೆ ಮತ್ತು ಅನಾನುಕೂಲತೆಗಳನ್ನು ಎದುರಿಸಿದಾಗ ದೂರು ನೀಡಿ ಗುಣುಗುಟ್ಟುತ್ತಿದ್ದರಿಂದ ಹಾಲು ಮತ್ತು ಜೇನು ಹರಿಯುವ ಕಾನಾನ್ ದೇಶದ ಬಗ್ಗೆ ಅವರು ಏನು ಹೇಳುತ್ತಾರೆ? ನೀನು ನಮ್ಮನ್ನು ಈ ಸ್ಥಳಕ್ಕೆ ಏಕೆ ಕರೆತಂದಿದ್ದಿ ಅನ್ನುತ್ತಾರೆ. ಗುಣುಗುಟ್ಟುವವರು ಮತ್ತು ದೂರು ನೀಡುವವರು ಅವರ ಪರಿಸ್ಥಿತಿಗಳು ಎಷ್ಟೇ ಉತ್ತಮವಾಗಿದ್ದರೂ ಸಹ ಅವರು ಯಾವಾಗಲೂ ದೂರು ನೀಡುತ್ತಾರೆ. ದೇವರು ಅವರನ್ನು ಆರಾಮವಾಗಿ ಬದುಕಲು ಅನುಮತಿಸಿದರೆ ನೀವು ನಮ್ಮನ್ನು ಬೇಸರಗೊಳಿಸುವ ಸ್ಥಳಕ್ಕೆ ಏಕೆ ಮುನ್ನಡೆಸುತ್ತೀರಿ ಎಂದು ಕೇಳುತ್ತಾರೆ. ಅವರು ಅನೇಕ ಕಷ್ಟಗಳನ್ನು ಎದುರಿಸಿದಾಗ ನೀವು ಏಕೆ ಇಷ್ಟು ಕಷ್ಟಗಳನ್ನು ನೀಡುತ್ತೀರಿ ಎಂದು ಕೇಳುತ್ತಾರೆ. ಆರಾಮವಾಗಿದ್ದಾಗಲೂ ಗುಣುಗುಟ್ಟುತ್ತಿದ್ದರು, ಕಷ್ಟ ಬಂದಾಗಲೂ ಗುಣುಗುಟ್ಟುತ್ತಿದ್ದರು. ಅವರು ಯಾವಾಗಲೂ ಗುಣುಗುಟ್ಟುವ DNA ಹೊಂದಿರುವುದರಿಂದ ಅವರ ಸಂಖ್ಯೆ ದೊಡ್ಡದಾಗಿದ್ದರೂ ದೇವರು ಅವರನ್ನು ಮೆಚ್ಚಲಿಲ್ಲ. ದೇವರು ಮೆಚ್ಚದವರ ಅಂತಿಮ ಫಲಿತಾಂಶವನ್ನು ನಾವು ನೋಡೋಣ. ವಚನ 5 ಮುಂದುವರೆಸೋಣ. ಹೀಗೆ ಹೇಳಲಾಗಿದೆ, ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹ ಆರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ. ನೀವು ವಿಗ್ರಹ ಆರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೇ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೇ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣುಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣುಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ. ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರಲಿ. ಈ ಎಲ್ಲಾ ನಿದರ್ಶನಗಳು ಅವರ ತಪ್ಪು ಆಲೋಚನೆಗಳಿಂದ ಉಂಟಾಯಿತು. ಇವು ತಪ್ಪು ನಂಬಿಕೆಯಿಂದ ಬಂದವು, ಏಕೆಂದರೆ ದೇವರಾತ್ಮವು ಅವರೊಂದಿಗೆ ಇರಲಿಲ್ಲ. ಅದಕ್ಕಾಗಿಯೇ ಅವರು ಯಾವಾಗಲೂ ಲೌಕಿಕ ತೀರ್ಮಾನಗಳ ಆಧಾರದ ಮೇಲೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರು. ನಾವು ಪರಲೋಕದಲ್ಲಿ ಪಾಪ ಮಾಡಿ ಆಶ್ರಯ ನಗರವಾದ ಭೂಮಿಗೆ ದೊಬ್ಬಲ್ಪಟ್ಟಿದ್ದರಿಂದ ಈ ಭೂಮಿಯಲ್ಲಿ ನಾವು ಬಯಸಿದ ಎಲ್ಲವನ್ನೂ ನಾವು ಸಾಧಿಸಲು ಸಾಧ್ಯವಿಲ್ಲ. ನಾವು ಬಯಸಿದ ಎಲ್ಲವನ್ನೂ ಸಾಧಿಸಲು ನಾವು ಪರಲೋಕಕ್ಕೆ ಹೋಗಬೇಕು. ಈ ಭೂಮಿಯಲ್ಲಿ ನಾವು ಅನೇಕ ಅನಾನುಕೂಲತೆಗಳನ್ನು ಸಹಿಸಬೇಕಾಗಿದೆ. ನೀವು ಆರಾಮವಾಗಿ ಬದುಕಲು ಬಯಸಿದ್ದರೂ ಈ ಲೋಕ ನಿಮ್ಮನ್ನು ಎಂದಿಗೂ ಆರಾಮವಾಗಿ ಬದುಕಲು ಬಿಡುವುದಿಲ್ಲ. ನಿಮ್ಮನ್ನು ಹಿಂಸಿಸುವ ಜನರು ಮತ್ತು ನಿಮ್ಮನ್ನು ವಿರೋಧಿಸುವ ಜನರು ಯಾವಾಗಲೂ ಇರುತ್ತಾರೆ. ನಾನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಮಾತನಾಡುತ್ತಿದ್ದೇನೆ. ಪರಲೋಕ ರಾಜ್ಯದಲ್ಲಿ ನಮ್ಮ ಎಲ್ಲಾ ಇಚ್ಛೆಗಳು ಮತ್ತು ಆಸೆಗಳು ಈಡೇರುವುದು. ಈ ಭೂಮಿಯಲ್ಲಿ ಯಾವಾಗಲೂ ಅನೇಕ ಅನಾನುಕೂಲತೆಗಳಿವೆ. ಬಹಳಷ್ಟು ಆಸ್ತಿಯನ್ನು ಹೊಂದುವುದು ಒಳ್ಳೆಯದು, ಆದರೆ ನೀವು ಬಹಳಷ್ಟು ಆಸ್ತಿಯನ್ನು ಹೊಂದಿದ್ದರೆ ಕಳ್ಳರು ಅದನ್ನು ಹುಡುಕುತ್ತಾ ಇರುತ್ತಾರೆ. ಮನೆಯಲ್ಲಿ ಬೆಲೆ ಬಾಳುವ ವಸ್ತುಗಳನ್ನು ಹೊಂದಿರುವ ಈ ಜನರು ಹೊರಗೆ ಹೋಗುವಾಗ ಯಾವಾಗಲೂ ಆತಂಕದಲ್ಲಿರಬಹುದು. ಒಮ್ಮೆ ಒಬ್ಬ ಭಿಕ್ಷುಕನು ತನ್ನ ಮಗನೊಡನೆ ಮಾತನಾಡುತ್ತಿದ್ದನು. ದೊಡ್ಡ ಶಾಪಿಂಗ್ ಮಾಲ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಅನೇಕ ಜನರು ಸಾವನ್ನಪ್ಪಿದ್ದಾರೆ. ಭಿಕ್ಷುಕನು ತನ್ನ ಮಗನಿಗೆ, ಮಗನೇ, ನಾನು ನಿನ್ನ ತಂದೆಯಾಗಿರಲು ನೀನು ಎಷ್ಟು ಅದೃಷ್ಟಶಾಲಿ ಎಂದು ತಿಳಿದುಕೋ ಎಂದು ಹೇಳಿದನು. ಭಿಕ್ಷುಕನ ಮಾತುಗಳು ನಾವು ಸುಮ್ಮನೆ ನಗುವಂಥದ್ದಲ್ಲ. 1 ಕೊರಿಂಥದವರ ಪುಸ್ತಕದಲ್ಲಿ ಬರೆಯಲ್ಪಟ್ಟಂತೆ ಗುಣುಗುಟ್ಟುತ್ತಿದ್ದ ಎಲ್ಲಾ ಇಸ್ರಾಯೇಲ್ಯರು ಅರಣ್ಯದಲ್ಲಿ ನಾಶವಾದರು ಮತ್ತು ವಿಗ್ರಹಗಳನ್ನು ಆರಾಧಿಸಿದ ಎಲ್ಲಾ ಇಸ್ರಾಯೇಲ್ಯರು ಸಹ ಅರಣ್ಯದಲ್ಲಿ ನಾಶವಾದರು. ಅದೇ ರೀತಿ ನಾವು ನಂಬಿಕೆಯ ಅರಣ್ಯದಲ್ಲಿ ನಡೆಯುವಾಗ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರಗಳು ನಮಗೆ ಶಾಶ್ವತ ನಾಶನವನ್ನು ಮತ್ತು ಕೊನೆಯಲ್ಲಿ ಶಾಶ್ವತ ವಿಷಾದವನ್ನು ತರುತ್ತದೆ. ಇಂದು ಈ ಪಾಠವನ್ನು ಮತ್ತೊಮ್ಮೆ ನಮ್ಮ ಹೃದಯದ ಮೇಲೆ ಕೆತ್ತಿಕೊಳ್ಳೋಣ. ಮತ್ತಾಯ ಅಧ್ಯಾಯ 25ಕ್ಕೆ ಹೋಗೋಣ. ಅಧ್ಯಾಯ 25 ವಚನ 1. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ
10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಎಣ್ಣೆ ಏನನ್ನು ಸೂಚಿಸುತ್ತದೆ? ನಂಬಿಕೆಯನ್ನು ಸೂಚಿಸುತ್ತದೆ. ವಚನ 5ರೊಂದಿಗೆ ಮುಂದುವರೆಸೋಣ. ಹೀಗೆ ಹೇಳಲಾಗಿದೆ, ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಆಗ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯೇನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದದರಿಂದ ಎಚ್ಚರವಾಗಿರ್ರಿ. ಕೊನೆಯ ದಿನಗಳಲ್ಲಿ ತಪ್ಪು ನಿರ್ಧಾರ ಮಾಡಿದ 5 ಕನ್ಯೆಯರಿದ್ದಾರೆ ಮತ್ತು ಸರಿಯಾದ ನಿರ್ಧಾರ ತೆಗೆದುಕೊಂಡ 5 ಕನ್ಯೆಯರಿದ್ದಾರೆ. 5 ಬುದ್ಧಿಯಿಲ್ಲದ ಕನ್ಯೆಯರು ಶಾಶ್ವತವಾಗಿ ವಿಷಾದಿಸಬೇಕೆಂದು ನಿರ್ಧಾರ ಮಾಡಿದರು. ಮದಲಿಂಗನು ಬರುವಾಗ ಸಿದ್ಧ ಮಾಡಲು ತಡವಾಗುವುದಿಲ್ಲ ಎಂದು ಅವರು ಅಂದುಕೊಂಡಿರಬಹುದು, ಆದರೆ ಹಾಗಾಗಲಿಲ್ಲ. ನಮ್ಮ ನಂಬಿಕೆಯ ಎಣ್ಣೆ ಯಾವಾಗಲೂ ತುಂಬಿರಬೇಕು. ನಮ್ಮ ನಂಬಿಕೆಯ ಎಣ್ಣೆ ಎಂದಿಗೂ ಖಾಲಿಯಾಗಬಾರದು. ಕೆಲವು ಸದಸ್ಯರು ತಮ್ಮ ನಂಬಿಕೆಯ ಎಣ್ಣೆಯನ್ನು ಕಳೆದುಕೊಂಡಿದ್ದಾರೆ ಎಂದು ತಿಳಿದಿಲ್ಲ, ಆದರೆ ಇತರರು ತಮ್ಮ ನಂಬಿಕೆಯ ಎಣ್ಣೆಯನ್ನು ಕಳೆದುಕೊಂಡಿದ್ದಾರೆ ಎಂದು ತಿಳಿದಿದ್ದಾರೆ. ಆದರೆ ನಾನು ಅದನ್ನು ನಂತರ ಸಿದ್ಧ ಮಾಡುತ್ತೇನೆ, ನನಗೆ ಇನ್ನೂ ಸಾಕಷ್ಟು ಸಮಯವಿದೆ ಎಂದು ಯೋಚಿಸುತ್ತಾರೆ. ಬದಲಿಗೆ ನಾವು, ಮದಲಿಂಗನು ಬರುವುದು ಖಚಿತ, ನಾವು ಅವರನ್ನು ಹೇಗೆ ಸರಿಯಾಗಿ ಸ್ವಾಗತಿಸಬೇಕು ಎಂದು ಯೋಚಿಸಬೇಕು. ಅವರು ರಾತ್ರಿಯಲ್ಲಿ ಬಂದರೆ ಕನ್ಯೆಯರು ದೀಪವನ್ನು ಹಚ್ಚಬೇಕು. ಇದನ್ನು ಮಾಡಲು ಅವರು ಸಾಕಷ್ಟು ಎಣ್ಣೆಯನ್ನು ಹೊಂದಿರಬೇಕು. ಆದರೆ ಅವರ ಬಳಿ ಸಾಕಷ್ಟು ಎಣ್ಣೆ ಇಲ್ಲದಿದ್ದರೂ ಮದಲಿಂಗ ಬಂದಾಗ ನಾನು ಅದನ್ನು ಸಿದ್ಧ ಮಾಡುತ್ತೇನೆ ಎಂದು ಅವರು ಭಾವಿಸಬಹುದು. ಈ ಜನರು ಮೂರ್ಖರು ಎಂದು ದೇವರು ಹೇಳುತ್ತಾರೆ. ಇದು ನಮ್ಮ ಆಧ್ಯಾತ್ಮಿಕ ಸ್ಥಿತಿಗೂ ಅನ್ವಯಿಸುತ್ತದೆ. ಈ ಮೂರ್ಖರು ಮಾಡಿದ್ದು ಕ್ಷಣಿಕ ತಪ್ಪು. ನಾವು ಏನನ್ನಾದರೂ ಸಿದ್ಧ ಮಾಡಲು ವಿಫಲವಾದರೆ ಅದು ಶಾಶ್ವತ ವಿಷಾದ ತರುತ್ತದೆ. ನಂತರ ದಯವಿಟ್ಟು ಬಾಗಿಲು ತೆರೆಯಿರಿ ಎಂದು ಅವರು ಎಷ್ಟು ಬಾಗಿಲು ತಟ್ಟಿದರೂ ನಾನೆಂದು ನಿಮ್ಮ ಗುರುತು ಕಾಣೆನು ಎಂದು ಹೇಳುವ ಮದಲಿಂಗನ ನಿಷ್ಠುರವಾದ ಧ್ವನಿಯನ್ನು ಮಾತ್ರ ಅವರು ಕೇಳುವರು. ಕ್ರಿಸ್ತ ಅನ್ಸಾಂಗ್ ಹೋಂಗ್ ಖಂಡಿತವಾಗಿ ಬರುತ್ತಾರೆ ಎಂದು ನಾವು ನಂಬುತ್ತೇವೆ. ನಮಗೆ ಇದು ಖಚಿತವಾಗಿ ತಿಳಿದಿದೆ. ಇಂದು ಮೂರ್ಖತನದಿಂದ ವರ್ತಿಸುವುದು ಎಂದರೆ ಏನು ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುವುದು ಎಂದರೆ ಏನು ಎಂದು ಮತ್ತೊಮ್ಮೆ ಯೋಚಿಸೋಣ. ನಾವು ಎಂದಿಗೂ ತೂಕಡಿಸಬಾರದು ಅಥವಾ ಒಂದು ಕ್ಷಣವೂ ನಿದ್ರಿಸಬಾರದು ಅಥವಾ ನಮ್ಮ ನಂಬಿಕೆಯು ತಣ್ಣಗಾಗಬಾರದು. ಮತ್ತಾಯ ಅಧ್ಯಾಯ 25ರಲ್ಲಿ ಯೇಸು ತನ್ನ ಮಕ್ಕಳಿಗೆ ಯಾವುದೇ ವಿಷಾದ ಪಡದಂತೆ ಎಚ್ಚರವಾಗಿರುವ ಮಾರ್ಗವನ್ನು ತಿಳಿದುಕೊಳ್ಳುವ ಬುದ್ಧಿವಂತಿಕೆಯನ್ನು ಕಲಿಸಿದರು. ವಚನ 14ಕ್ಕೆ ಹೋಗೋಣ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ಧಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ಧಣಿಯು, ಭಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು,
ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಇಗೋ ಇನ್ನು 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ಧಣಿಯು ಅವನಿಗೆ, ಭಲ, ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ಧಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ಇಲ್ಲಿ ಶಾಶ್ವತವಾಗಿ ವಿಷಾದಿಸುವಂತೆ ತಪ್ಪಾದ ನಿರ್ಧಾರವನ್ನು ಮಾಡಿದ ವ್ಯಕ್ತಿಯ ಪ್ರಕರಣವನ್ನು ನೋಡೋಣ. ತರುವಾಯ 1 ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಇಗೋ ನಿನ್ನದು ನಿನಗೆ ಸಂದಿದೆ ಅಂದನು. ವಚನ 26ರೊಂದಿಗೆ ಮುಂದುವರೆಸೋಣ. ಹೀಗೆ ಹೇಳಲಾಗಿದೆ, ಆಗ ಅವನ ಧಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು, ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೆನು ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ, ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ ಹಲ್ಲು ಕಡಿಯೋಣವೂ ಇರುವವು. 5 ತಲಾಂತುಗಳನ್ನು ಪಡೆದವರು ಮತ್ತು 2 ತಲಾಂತುಗಳನ್ನು ಪಡೆದವರು ತಮ್ಮ ತಲಾಂತುಗಳನ್ನು ಬಳಸಿ ಇನ್ನೂ ಅನೇಕ ತಲಾಂತುಗಳನ್ನು ಪಡೆಯಲು ಸಮರ್ಥರಾದರು. ಆದರೆ 1 ತಲಾಂತನ್ನು ಪಡೆದವನು ಅದನ್ನು ಬಚ್ಚಿಟ್ಟನು. ಇಲ್ಲಿ ಧಣಿಯು ಅವನಿಗೆ ಏನು ಮಾಡಬೇಕೆಂದು ಆಜ್ಞಾಪಿಸಿದರು? ವ್ಯಾಪಾರ ಮಾಡಿಕೊಂಡಿರ್ರಿ ಎಂದು ಅವರು ಸ್ಪಷ್ಟವಾಗಿ ಹೇಳಿದರು. ನೀವು ಚೆನ್ನಾಗಿ ವ್ಯಾಪಾರವನ್ನು ನಡೆಸಿದಾಗ ಫಲಿತಾಂಶ ಏನಾಗುತ್ತದೆ? ಲಾಭವನ್ನು ಗಳಿಸಬಹುದು. 5 ತಲಾಂತುಗಳೊಂದಿಗೆ ಒಬ್ಬನು ಇನ್ನೂ 5 ತಲಾಂತು ಗಳಿಸಿದನು, ಮತ್ತು 2 ತಲಾಂತುಗಳೊಂದಿಗೆ ಮತ್ತೊಬ್ಬನು ಇನ್ನೂ 2 ಗಳಿಸಿದನು. ಮತ್ತೊಂದೆಡೆ 1 ತಲಾಂತನ್ನು ಹೊಂದಿರುವ ವ್ಯಕ್ತಿ ಭೂಮಿಯನ್ನು ಅಗೆದು ಅದನ್ನು ಆಳವಾಗಿ ಬಚ್ಚಿಟ್ಟನು, ಅದರಿಂದ ಏನೂ ಮಾಡಲಿಲ್ಲ. ಏನು ಮಾಡಬೇಕೆಂದು ಧಣಿಯು ಅವರಿಗೆ ಸ್ಪಷ್ಟವಾಗಿ ಸೂಚನೆಗಳನ್ನು ನೀಡಿದರು. ಎಷ್ಟಾದರೂ ಮತ್ತಾಯ ಅಧ್ಯಾಯ 25ರಲ್ಲಿ 1 ತಲಾಂತನ್ನು ಪಡೆದವನು ಧಣಿಯ ಮಾತುಗಳನ್ನು ಪಾಲಿಸಲಿಲ್ಲ. ಇದರ ಪರಿಣಾಮವಾಗಿ ಅವನು ತನ್ನ ನಿರ್ಧಾರದ ಕುರಿತು ಶಾಶ್ವತವಾಗಿ ವಿಷಾದಿಸಿದನು ಎಂದು ದೇವರು ನಮಗೆ ತೋರಿಸುತ್ತಾರೆ. ಸದಸ್ಯರೇ, ನಮ್ಮ ಬಗ್ಗೆ ಸ್ವಲ್ಪ ಯೋಚಿಸೋಣ. ದೇವರು ಇಂದು ಭೂಮಿಗೆ ಬಂದರೆ ನಾನು ಮೂರ್ಖ ವ್ಯಕ್ತಿಯೋ ಅಥವಾ ಬುದ್ಧಿವಂತ ವ್ಯಕ್ತಿಯೋ? ಈ ಕ್ಷಣದಲ್ಲಿ ನಾನು ತೂಕಡಿಸುತ್ತಾ ಏನಾದರೂ ಮೂರ್ಖತನವನ್ನು ಮಾಡುವ ಮೂಲಕ ನನ್ನ ಜೀವನ ಪೂರ್ತಿ ನಾನು ಈ ನಿರ್ಧಾರದ ಕುರಿತು ವಿಷಾದ ಪಡುವಂತೆ ಆಗುತ್ತಿದೆಯೇ ಎಂದು ಇದರ ಕುರಿತು ನಾವು ಎಚ್ಚರಿಕೆಯಿಂದ ಯೋಚಿಸಬೇಕು. ಇಬ್ರಿಯರಿಗೆ ಅಧ್ಯಾಯ 12 ವಚನ 14 ನೋಡೋಣ. ಇಬ್ರಿಯರಿಗೆ ಅಧ್ಯಾಯ 12 ವಚನ 14ರಲ್ಲಿ ಹೀಗೆ ಹೇಳಲಾಗಿದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನೂ ಕರ್ತನನ್ನು ಕಾಣುವುದಿಲ್ಲ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಯಾವ ವಿಷವುಳ್ಳ ಬೇರು ನಿಮ್ಮಲ್ಲಿ ಚಿಗುರಿ ಅಸಮಾಧಾನವನ್ನು ಹುಟ್ಟಿಸಿ ಸಭೆಯವರನ್ನು ಕೆಡಿಸದಂತೆ ಯಾವ ಜಾರನಾಗಲಿ ಏಸಾವನಂತ ಪ್ರಾಪಂಚಿಕನಾಗಲಿ ನಿಮ್ಮಲ್ಲಿ ಇರದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ. ಆ ಏಸಾವನು ಒಂದೇ ಒಂದು ಊಟಕ್ಕೋಸ್ಕರ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟುಬಿಟ್ಟನು. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದ್ದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನೆಂದು ಬಲ್ಲಿರಿ. ನಿಮ್ಮಲ್ಲಿ ಯಾವನಾದರೂ ದೇವರ ಕೃಪೆಗೆ ತಪ್ಪಿ ಹಿಂಜರಿಯದಂತೆ ಜಾಗ್ರತೆಯಿಂದ ನೋಡಿಕೊಳ್ಳಿರಿ ಎಂದು ಸತ್ಯವೇದ ಹೇಳುತ್ತದೆ. ದೇವರು ನಮ್ಮ ಸುತ್ತಲೂ ನೋಡುವಂತೆ ಹೇಳಿದರು. ಸ್ವಲ್ಪ ಅನಾನುಕೂಲವಾಗಿರುವ ಕಾರಣ ನಾವು ಈ ಮಾರ್ಗವನ್ನು ತಪ್ಪಿಸುತ್ತಿದ್ದೇವೆಯೇ ಎಂದು ನಾವು ಪರಿಶೀಲಿಸಬೇಕು. ಸದಸ್ಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಜನರು ತಮ್ಮ ಕ್ಷಣಿಕ ತೂಕಡಿಕೆಯಿಂದ ತಮ್ಮ ಜೀವನದುದ್ದಕ್ಕೂ ವಿಷಾದಿಸುವುದನ್ನು ನಾವು ಅನೇಕ ಬಾರಿ ನೋಡಬಹುದು. ಎಷ್ಟಾದರೂ ಆಧ್ಯಾತ್ಮಿಕ ವಿಷಯಗಳು ನಮ್ಮ ಜೀವನ ಪೂರ್ತಿ ಮಾತ್ರ ಉಳಿಯುತ್ತದೆ ಎಂದಲ್ಲ, ಬದಲಿಗೆ ಅದು ಶಾಶ್ವತವಾಗಿದೆ. ಭವಿಷ್ಯದಲ್ಲಿ ನಾವು ಶಾಶ್ವತವಾಗಿ ಭಯಾನಕ ಫಲಿತಾಂಶವನ್ನು ಎದುರಿಸಬೇಕಾಗಿರುವುದರಿಂದ ನಾವು ಯಾವಾಗಲೂ ಸತ್ಯವೇದದ ಮಾತುಗಳಿಗೆ ಗಮನ ಕೊಡಬೇಕು.
ಏಸಾವನಂತಾಗಬಾರದು ಎಂದು ದೇವರು ನಮಗೆ ಹೇಳಿದ್ದರಿಂದ ನಾವು ವಿಷಾದಿಸುವಂತೆ ಮಾಡುವ ವಿಷಯಗಳನ್ನು ನಾವು ಮಾಡಬಾರದು. 후회할 만한 ಅಲಸಂದಿ ಗುಗ್ಗರಿಯು ಒಂದು ಕ್ಷಣ ನಮ್ಮ ಹಸಿವನ್ನು ಹೋಗಲಾಡಿಸಬಹುದು, 순간 그 배고픔을 달래줄 수는 ಆದರೆ ಪರಲೋಕ ರಾಜ್ಯದ ಶಾಶ್ವತವಾದ ಮಹಿಮೆಯನ್ನು ತ್ಯಜಿಸಿ ಈ ಭೂಮಿಯ ಮೇಲಿನ ಅಲ್ಪಾವಧಿಯ ಹಸಿವನ್ನು ನೀಗಿಸುವ ಮಾರ್ಗವನ್ನು ಆರಿಸಿಕೊಳ್ಳುವುದು ಎಷ್ಟು ಮೂರ್ಖತನ. 잠시 잠깐의 어떤 흑일의 ಶಾಶ್ವತವಾದ ಮಹಿಮೆಯನ್ನು ಕೊಡುವ ಶಕ್ತಿ ದೇವರಲ್ಲಿದೆ, 하나 어리석은 일 ಅಲ್ಲವೇ? ದೇವರು ನಮಗೆ ಎಲ್ಲವನ್ನೂ ಕೊಡಬಹುದು. 우리에게 주실 만한 능력이 없으신 분입니까? ಕೆಲವೊಮ್ಮೆ ದೇವರು ನಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲುವಂತೆ ಮಾಡುತ್ತಾರೆ 8장의 말씀과 ಎಂದು ಧರ್ಮೋಪದೇಶ ಕಾಂಡ ಅಧ್ಯಾಯ 8ರಲ್ಲಿ ಬರೆದಿದೆ. 하나님이시고 낮추게도 하시는 이가 하나님이시고 ಈ ಸಂದರ್ಭಗಳಲ್ಲಿ ದೇವರು ಯಾವಾಗಲೂ ನಮ್ಮ ಹೃದಯಗಳನ್ನು ಪರೀಕ್ಷಿಸಿ ನಮ್ಮ ನಂಬಿಕೆ ಎಷ್ಟು ದೃಢವಾಗಿದೆ ಮತ್ತು ನಮ್ಮ ಆಧ್ಯಾತ್ಮಿಕ ನಂಬಿಕೆಯ ಎಣ್ಣೆಯನ್ನು ನಾವು ಎಷ್ಟು ಹೇರಳವಾಗಿ ಸಿದ್ಧ ಮಾಡಿದ್ದೇವೆ ಎಂಬುದನ್ನು ಪರಿಶೀಲಿಸುತ್ತಾರೆ. ಎಂತಹ ಪರಿಸ್ಥಿತಿ ಬಂದರೂ ಇಡೀ ಲೋಕವನ್ನು ನಂಬಿಕೆಯಿಂದ ನೋಡುವ ವಿವೇಕ ನಮ್ಮೆಲ್ಲರಿಗೂ ಇರಬೇಕು. 그런 ಸತ್ಯವೇದದಲ್ಲಿ ಏಸಾವನ ವಿಷಾದದ ಕಥೆ ಮಾತ್ರವಲ್ಲ, ಇಸ್ಕರಿಯೋತ ಯೂದನ ವಿಷಾದ ಮತ್ತು ರಾಜ ಸೌಲನ ವಿಷಾದವೂ ಇದೆ. ಅವರು ಒಂದು ಕ್ಷಣದಲ್ಲಿ ತಪ್ಪು ತೀರ್ಮಾನ ಮಾಡಿ ಅವರು ತಮ್ಮ ಜೀವನ ಪೂರ್ತಿ ಆ ನಿರ್ಧಾರಗಳ ಕುರಿತು ವಿಷಾದಿಸಿದರು. 저지르고 난 이후 ಅದಕ್ಕಾಗಿಯೇ ಸತ್ಯವೇದವು 1 ಕೊರಿಂಥದವರಿಗೆ ಅಧ್ಯಾಯ 10ರಲ್ಲಿ ಅವರಂತೆ ಮಾಡಬೇಡಿ ಎಂದು ನಮಗೆ ಕಲಿಸುತ್ತದೆ. ದೇವರು ಯಾವಾಗಲೂ ಈ ಬೋಧನೆಗಳನ್ನು ನೀಡುತ್ತಾರೆ. 그걸 계속해서 지금 2000 ವರ್ಷಗಳ ಹಿಂದೆ ಅಪೋಸ್ತಲರನ್ನು ಮತ್ತು ನಂಬಿಕೆಯ ಪೂರ್ವಜರನ್ನು ಕಲ್ಲೆಸೆದು ಕೊಂದರು, ಸುಟ್ಟು ಹಾಕಿದರು ಮತ್ತು ಸಿಂಹಗಳಿಗೆ ಆಹಾರವಾಗಿ ಕೊಟ್ಟರು. 때로는 ಸುವಾರ್ತೆಯನ್ನು ಸಾರುವಾಗ ಅವರು ಅನೇಕ ಕಷ್ಟಕರ ಸಂದರ್ಭಗಳನ್ನು ಎದುರಿಸಿದರು. ಎಷ್ಟಾದರೂ 답이 되기도 ಅವರು ಎಂದಿಗೂ ದೇವರ ಮೇಲಿನ ನಂಬಿಕೆಯನ್ನು ಬಿಟ್ಟುಕೊಡಲಿಲ್ಲ ಅಥವಾ ಸುವಾರ್ತೆಯನ್ನು ಬಿಟ್ಟುಕೊಡಲಿಲ್ಲ. 하나님을 포기하고 ಏಕೆಂದರೆ ಪರಲೋಕ ರಾಜ್ಯದಲ್ಲಿ ಅವರಿಗೆ ಮಹಾ ಮಹಿಮೆ ನೀಡಲಾಗುತ್ತದೆ ಎಂದು ಅವರು ನಂಬಿದ್ದರು. 하늘나라에 대단한 영광이 있다. ಅಂತಹ ನಂಬಿಕೆಯಿಂದ ಬದುಕುತ್ತಿದ್ದ ಅವರ ಜೀವನವು ಅವರಿಗೆ ಅನಾನುಕೂಲವಾಗಿತ್ತು. ಆದರೆ ಅವರು ಆ ಜೀವನವು ಅನಾನುಕೂಲವಾಗಿದೆ ಎಂದು ಪರಿಗಣಿಸಲಿಲ್ಲ. 하지만 ಸ್ವಲ್ಪ ಕಾಲದ ನಂತರ 계시지 않습니다. ಅವರು ನಿತ್ಯ ಮಹಿಮೆಯನ್ನು ಸ್ವೀಕರಿಸುವರು. 얻게 될 저 영원한 ನಾವು ಕಡಿಮೆ ಆಸ್ತಿಯನ್ನು ಹೊಂದಿದ್ದೇವೆ ಅಥವಾ ಚಿಕ್ಕ ಮನೆಯಲ್ಲಿ ವಾಸಿಸುತ್ತೇವೆ ಎಂದು ನಾವು ನಾಚಿಕೆ ಪಡುವ ಅಗತ್ಯವಿಲ್ಲ. 왕 같은 제사장으로서의 ರಾಜವಂಶದ ಯಾಜಕರಾಗಿ ಪರಲೋಕ ರಾಜ್ಯದಲ್ಲಿ ನಮಗಾಗಿ ಕಾಯುತ್ತಿರುವ ಅದ್ಭುತ ಕಿರೀಟವಿದೆ. 가졌다고 ಅದನ್ನು ದೇವರು ನಮಗೆ ನೀಡುತ್ತಾರೆ. 남들보다 ಅಂತಹ ನಂಬಿಕೆ ನಮಗೂ ಇರಬೇಕು. 한다고 해서 그것이 ಈ ಕಾರಣಕ್ಕಾಗಿ ಅಪೋಸ್ತಲರು ಮತ್ತು ನಂಬಿಕೆಯ ಪೂರ್ವಜರು ಅವರು ಬಿಟ್ಟುಕೊಡಬಹುದಾದ ಪರಿಸ್ಥಿತಿಯನ್ನು ಎದುರಿಸಿದಾಗಲೂ ಅವರು ಬಿಟ್ಟುಕೊಡಲಿಲ್ಲ. 이래서 사도들은 또 믿음의 선진들은 ಸತ್ಯವೇದದ ಮೂಲಕ 어떤 ಅವರು ಈ ಭೂಮಿಯಾದ ಆಶ್ರಯ ನಗರವನ್ನು ದೇವರ ಲೋಕವನ್ನಾಗಿ ಬದಲಾಯಿಸುವ ನಿರೀಕ್ಷೆಯೊಂದಿಗೆ ಶ್ರದ್ಧೆಯಿಂದ ಕೆಲಸ ಮಾಡಿದರು 이 지구라는 ಮತ್ತು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಗೂ ಸುವಾರ್ತೆಯನ್ನು ಧೈರ್ಯದಿಂದ ಬೋಧಿಸುವ ಮೂಲಕ ಲೋಕವು ಪಶ್ಚಾತ್ತಾಪ ಪಡುವಂತೆ ಮಾಡಿದರು ಎಂದು ನಮಗೆ ಚೆನ್ನಾಗಿ ತಿಳಿದಿದೆ. 모두가 또 예를 썼다는 것을 이미 ಇಬ್ರಿಯರಿಗೆ ಅಧ್ಯಾಯ 11ರಲ್ಲಿ ಇನ್ನೊಂದು ವಚನವನ್ನು ನೋಡೋಣ. ಇಬ್ರಿಯರಿಗೆ ಅಧ್ಯಾಯ 11 ವಚನ 33. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡಕೊಂಡರು, ಸಿಂಹಗಳ ಬಾಯಿ ಕಟ್ಟಿದರು, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು, ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವದ್ರೋಹಿಗಳಾಗಿ ಪ್ರಾಣವನ್ನು ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು, ಕೆಲವರನ್ನು ಕತ್ತಿಯಿಂದ ಕೊಂದರು. ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸುವವರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. 학대를 받았으니 이런 사람은 세상이 감당치 못하였도다 하고 했습니다. ಅವರ ಅಂತಿಮ ಫಲಿತಾಂಶ ಏನಾಗಬಹುದು? 어때했겠습니까? ವೈಭವದ ಪರಲೋಕದ ಕಿರೀಟ ಮತ್ತು ಪರಲೋಕದಿಂದ ದೊಡ್ಡ ಪ್ರತಿಫಲ ಅವರಿಗೆ ನೀಡಲಾಗುತ್ತದೆ. 그 하늘에 ದೇವದೂತರು ಸಹ ಮಾತಿನಿಂದ ವರ್ಣಿಸಲಾಗದಷ್ಟು ಆರಾಮದಾಯಕ ಸ್ಥಳ ಮತ್ತು ಆಶೀರ್ವಾದಗಳನ್ನು ಹೊಂದಿ ಜೀವಿಸುತ್ತಿದ್ದಾರಲ್ಲವೇ? 축복 가운데
거하고 있지 않겠습니까? ಅವರು ಭೂಮಿಯ ಮೇಲೆ ಅನೇಕ ಅನಾನುಕೂಲತೆಗಳನ್ನು ಅನುಭವಿಸಿದರು. ಕ್ರಿಸ್ತನ ಜೀವನವನ್ನು ಹಿಂಬಾಲಿಸಲು ಅವರು ಆಗಾಗ ಈ ಭೂಮಿಯ ಮೇಲೆ ಎಲ್ಲಾ ಸಂತೋಷಗಳನ್ನು ಮತ್ತು ಈ ಲೋಕದ ಬಯಕೆಗಳನ್ನು ತ್ಯಜಿಸಬೇಕಾಗಿತ್ತು. 참으로 많으니까 말이죠. ಎಷ್ಟಾದರೂ ಅವರು ಈ ಭೂಮಿಯ ಸಂತೋಷಕ್ಕಾಗಿ ಬದುಕಲಿಲ್ಲ, ಏಕೆಂದರೆ ಅವರು ಪರಲೋಕ ರಾಜ್ಯದಲ್ಲಿ ನೀಡಲಾಗುವ ಮಹಿಮೆಯನ್ನು ಮಾತ್ರ ಎದುರು ನೋಡುತ್ತಿದ್ದರು. 그 영광과 ಅವರನ್ನು ಹೊಡೆದು ಸರಪಳಿಯಿಂದ ಬಂಧಿಸಲಾಗಿ ಸೆರೆಮನೆಗೆ ಹಾಕಲಾಗಿದ್ದರೂ ಈ ಕಷ್ಟಗಳು ಮತ್ತು ಪರೀಕ್ಷೆಗಳು ಕಷ್ಟವಾಗಿದೆ ಮತ್ತು ನೋವಿನಿಂದ ಕೂಡಿದೆ 시련과 ಎಂದು ಹೇಳುತ್ತಾ ಅವರು ಎಂದಿಗೂ ದೂರು ನೀಡಲಿಲ್ಲ. 고통스럽다 이렇게 ಅವರು ನೋಡಿದ್ದು ಪರಲೋಕ ರಾಜ್ಯದ ಮಹಿಮೆ. ಎಷ್ಟಾದರೂ ಇಸ್ಕರಿಯೋತ ಯೋಧ, ರಾಜ ಸೌಲ ಮತ್ತು ಏಸಾವನಂತಹ ಜನರು ಈ ಭೂಮಿಯ ವೈಭವವನ್ನು ಮಾತ್ರ ಎದುರು ನೋಡುತ್ತಿದ್ದರು. 사람은 이 땅의 영광을 바라보고 ನಾವು ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದರೆ ಪರಲೋಕವನ್ನು ನೋಡುತ್ತಿದ್ದೇವೆಯೇ ಅಥವಾ ಈ ಭೂಮಿಯ ಮೇಲಿನ ಜೀವನವನ್ನು ನೋಡುತ್ತಾ ನಂಬಿಕೆಯ ಹಾದಿಯಲ್ಲಿ ನಡೆಯುತ್ತಿದ್ದೇವೆಯೇ ಎಂದು ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. 한번 ತಂದೆ ತಾಯಿ ನಮ್ಮನ್ನು ಮುನ್ನಡೆಸುತ್ತಿರುವ ನಿತ್ಯ ಪರಲೋಕ ರಾಜ್ಯ ಮತ್ತು ನಿತ್ಯ ಜೀವದ ಮಾರ್ಗವನ್ನು ನಾವು ಎಂದಿಗೂ ಬಿಡುವುದಿಲ್ಲ ಎಂದು ನಾನು ನಿರೀಕ್ಷಿಸುತ್ತೇನೆ. 여러분과 제가 ಇದರೊಂದಿಗೆ ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ. 마치도록 ಧನ್ಯವಾದಗಳು. 감사합니다.